ನನ್ನ ಹೆಸರು ಸರಸ್ವತಿ, JP ನಗರ. ಇಲ್ಲೆಲ್ಲ ಸೇರಿರುವಂಥ ನನ್ನ ಆತ್ಮ ಬಂಧುಗಳಿಗೆ ನಮನಗಳು. ಪತ್ರಿಜಿ ಸರ್ ಅವ್ರಿಗೆ ಮತ್ತು ಸ್ವರ್ಣಮಾಲಾ ಮೇಡಮ್ ಅವ್ರಿಗೂ ನನ್ನ ನಮನಗಳು. ನಾನು ನನ್ನ ಅನುಭವನ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಮಾತಾಡ್ತಾ ಇದ್ದೀನಿ. ಈಗ 5 ವರ್ಷಕ್ಕೆ ಮುಂಚೆ ಕೊರೋನಾ ಫಸ್ಟು ಬಂದಾಗಲೇ ನಾವು ಕೆಬ್ಬೆದೊಡ್ಡಿಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ವಿ, ಪಿರಮಿಡ್ ವ್ಯಾಲಿ ಹತ್ರನೇ. ಪ್ರತಿ ವರ್ಷ ಪತ್ರಿಜಿ ಬರ್ತಡೇ ದಿವಸ ಮತ್ತು ಯಾವಾಗ ನನಗೆ ಬಿಡುವಾಗ್ತಾಯಿತ್ತೋ ಅವಾಗೆಲ್ಲ ಹೋಗಿ ಇಲ್ಲಿ ಪಿರಮಿಡ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮಾರು ಕಾಲ ಕಳೀತಿದ್ದೆ. ಬಟ್ ಯಾವಾಗಲೂ ನಾನು ಮೆಡಿಟೇಷನ್ ಮಾಡಬೇಕು ಅನ್ನೋ ಈ ಉದ್ದೇಶ ಬರಲೇ ಇಲ್ಲ. ಅವ್ರ ಜೊತೇಲಿ ಸುಮಾರು ಸರಿ ಕೂತಿದ್ದೀನಿ, ಅವರು ನನಗೆ ಹೇಳಲೇ ಇಲ್ಲ. ಈಗೊಂದು ರೀಸೆಂಟಾಗಿ 4 ವರ್ಷ ಅಲ್ಲೇ ಇದ್ವಿ ನಾವು. ಈಗ ರೀಸೆಂಟಾಗಿ 3-4 ದಿವಸದಿಂದ ನಂಗೆ ತುಂಬಾ ಹುಷಾರಿರಲಿಲ್ಲ. ಕೆಮ್ಮು, ವಿಪರೀತ ಜ್ವರ. ಪಕ್ಕದಲ್ಲಿ ಮಲ್ಕೊಂಡ್ರೆ ಮನೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು ಆಚೆ ಕಡೆ ಕೂತ್ಕೊಳ್ಳೋದು 3 ಗಂಟೆ 3:30 ಬೆಳಗ್ಗೆ 6 ಗಂಟೆವರೆಗೂ ಕೂತ್ಕೊಂಡಾಗ ಪತ್ರಿಜಿ ಸಾರವರು ಬಂದು ಎದುರುಗಡೆ ಕೂತ್ಕೊಳ್ಳೋರು. ಏನು ಸ್ವಾಮಿ ನೀವು ಬಂದಿದ್ದೀರಾ ಅಂತ ನಾನು ಅವ್ರನ್ನ ಜೋರು ಮಾಡೋದು. ಅವ್ರು ಹೇಳ್ತಿದ್ರು, ಮತ್ತು ನೀವು ಯಾಕೆ ನನಗೆ ಹೇಳಲೇ ಇಲ್ಲ, ಧ್ಯಾನ ಮಾಡೋದನ್ನ ಹೇಳ್ಕೊಟ್ಟಿಲ್ಲ, ನಾನು ಅಷ್ಟು ಸರಿ ನಿಮ್ಮ ಜೊತೆಲಿದ್ದೀನಿ ಅಂತ ಕೂಡ ಕೇಳ್ಕೊಂಡ್ರು. ಅವರು ನಕ್ಕೊಂಡು ಹೇಳಿದ್ರು, ನಿನ್ಗೆ ಆಧ್ಯಾತ್ಮಕ್ಕೆ ಬಂದೇ ತುಂಬ ವರ್ಷ ಆಗಿದೆ, ನಿನ್ಗೆ ಹೇಳ್ಕೊಡೋ ಅಷ್ಟು ಇದೇನಿಲ್ಲ, ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತು ಅಂತ. ಅದಾದಮೇಲೆ ನಿನ್ನೆ ರಾತ್ರಿನೂ ನಂಗೆ ಹುಷಾರಿರಲಿಲ್ಲ. ನಾನು ಇವತ್ತು ಇಲ್ಲಿ ಮೆಡಿಟೇಷನ್ ಕ್ಲಾಸಿಗೆ ಬರ್ತೀನಿ ಅಂದ್ಕೊಂಡಿರಲಿಲ್ಲ. ಇಲ್ಲ ನೀನು ಹೋಗ್ತೀಯಾ ಅಂತ ಹೇಳಿದ್ರು. ನಿಂಗೇನಾಗಲ್ಲ ಹೋಗು ಅಂತ. ಸರಿ ಬಂದು ನಾನು ಮೆಡಿಟೇಷನ್ ಕೂತ್ಕೊಂಡಿದ್ದೀನಿ. ನಂಗೆ ಕೆಮ್ಮು, ನಾನು ಯಾವತ್ತೂ ನೀರು ತರಲ್ಲ ಬಾಟ್ಲಲ್ಲಿ. ಇವತ್ತು ಬಾಟ್ಲು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ. ಕೆಮ್ಮು ಬಂದ ತಕ್ಷಣ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನನಗೆ ನೀರು ಕುಡಿಸಿದ್ರು, ಬೆನ್ಸವರಿದ್ರು. ನಾನು ಅದು ಕನಸು ಅಂತ ಅಂದ್ಕೊಂಡೆ. ಆಮೇಲೆ ಎದ್ದು ನೋಡ್ತೀನಿ, ಬಾಟ್ಲಲ್ಲಿ ನೀರು ಖಾಲಿಯಾಗಿತ್ತು. ಅದು ನಿಜಾನೇ. ಖಂಡಿತ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮದು ಯಾವ ಥರ ಒಂದು ಸ್ಥಿತಿಗಳು, ಮನೋಭಾವನೆಗಳು, ಆಧ್ಯಾತ್ಮಿಕದ್ದು ತುಂಬ ಚೇಂಜ್ ಆಗುತ್ತೆ. ಧ್ಯಾನ ಅಂದರೆ ಏನು, ಧ್ಯಾನ ಭಂಡಾರ ಅಂದರೆ ಏನು ಅನ್ನೋದನ್ನು ತುಂಬ ಕಲ್ತ್ಕೊಂಡೆ. ನನಗೆ ಧ್ಯಾನಕ್ಕೆ ಬಂದು 4-5 ವರ್ಷಕ್ಕೆ ಮುಂಚೆನೇ ಧ್ಯಾನ ಅನ್ನೋದು ಗೊತ್ತಿತ್ತು. ಆದರೆ ಈಗ ಸಿನ್ಸಿಯರಾಗಿ ನಾನೊಂದು 1.5 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಎಲ್ಲರೂ ಧ್ಯಾನ ಮಾಡಿ, ಇದನ್ನು ಉಪಯೋಗ ಪಡ್ಕೊಳ್ಳಿ. ಇದರಿಂದ ನಾವು ತಗೊಂಡು ಬಂದಿರೋದು ಏನೂ ಇಲ್ಲ, ತಗೊಂಡು ಹೋಗೋದು ಏನೂ ಇಲ್ಲ. ಇದರಿಂದ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.